ಮತದಾರರ ಬಂಧುಗಳು ನೇಕಾರ ಬಂಧುಗಳು ಹೇಳ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪನವರು ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ಚುನಾವಣೆಯಲ್ಲಿ ನಮಗೆ ವಿಶ್ವಾಸ ಇದೆ, 2 ಅಭ್ಯರ್ಥಿಗಳು ಗೆಲ್ತಾರೆ. ಅವ್ರು ಯಾರೇ ಬಂದ್ರು ಕೂಡ ಕಾಂಗ್ರೆಸ್ ಸೋಲುವುದು ಖಚಿತ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಲ್ಪಸಂಖ್ಯಾತರ ಹೆಸರಿಡಿಕೊಂಡು ಶೋಷಣೆ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಾಠವನ್ನ ಕಲಿಸ್ತಕ್ಕಂಥ ಒಂದು ಉಪಚುನಾವಣೆ ನಮ್ಮ ಮುಂದೆ ಬರೀತಕ್ಕಂಥದ್ದು. ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಇವತ್ತು ಹಣ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದುಳಿದ ವರ್ಗಗಳು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ಒಂದು ಸುವರ್ಣ ಅವಕಾಶ ಒದಗಿ ಬಂದಿರತಕ್ಕಂಥದ್ದು. ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಇರುತ್ತೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ಆಶ್ಚರ್ಯಕರ ಸುದ್ದಿಯನ್ನು ಮಾಡಿರ್ತಕ್ಕಂಥದ್ದು. ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನು ಕೂಡ ಚುನಾವಣೆಯಲ್ಲಿ ವಿಧಾನಸಭೆ ಮತ್ತೆ ಏರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನೇಕಾರ ಸಮಾಜವನ್ನ ಗುರುಸಿರ್ತಕ್ಕಂಥದ್ದು ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತ ಮತ್ತು ನೇಕಾರ ಒಂದೇ ಮುಖದ 2 ಕಣ್ಣುಗಳು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ರು. ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಒಂದಲ್ಲ 2 10 ಹಲವಾರು ಯೋಜನೆಗಳನ್ನ ನಮ್ಮ ನೇಕಾರ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ತಮಗೆ ಒಂದೇ ಒಂದು ಮಾಹಿತಿ ಕೊಡ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅವಧಿನಲ್ಲಿ ಬಡ ನೇಕಾರ ಕುಟುಂಬದ ಹೆಣ್ಮಕ್ಳ ಹೆಸರಲ್ಲಿ ಎಲ್ಲಿ ಜಾಗ ಇರುತ್ತೋ ಅವ್ರಿಗೆ ಪ್ರತಿ ವರ್ಷ 3,000 ಮನೆಗಳನ್ನ ಘೋಷಣೆ ಮಾಡಿ ಆದೇಶ ಮಾಡಿದ್ರು. ಅದು ಅವ್ರು ಇರೋವರೆಗೂ ಮಾತ್ರ ನಡೀತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ನಿಲ್ಲಿಸಿರ್ತಕ್ಕಂಥದ್ದು ನಾನು ಖಂಡನೆ ಮಾಡ್ತೇನೆ. ಯಾವುದೇ ಕಾರಣ ಕೂಡ ಹಿಂದೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಆದೇಶವನ್ನ ನೀವು ತಿರಸ್ಕಾರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು. ಈ ರೀತಿ ಒಂದಲ್ಲ 2 ಅಲ್ಲ, ಹಿಂದೆ ಯಡಿಯೂರಪ್ಪನವರ ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ ನೀಡಿದ್ದ 100 ಕೋಟಿ ರೂಪಾಯಿ ಹಣವನ್ನ ಇವತ್ತು ಸಂಬಂಧ ಮುಖ್ಯಮಂತ್ರಿಗಳು ತಡೆ ಹಿಡಿದಿದ್ದಾರೆ. ಅದರಿಂದ ಬಹಳ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಈ ಬಾರಿ ಮತ ನೀಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದನ್ನ ದಾವಣಗೆರೆ ಏನು ಒಂದು ದಕ್ಷಿಣ ಮತಕ್ಷೇತ್ರದ ಮತದಾರರ ಬಂಧುಗಳು ನೇಕಾರ ಬಂಧುಗಳು ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪನವರು ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಹಾಸ್ಯಾಸ್ಪದವಾಗಿ ಹೋಗ್ತಾ ಇದೆ. 2 ತಿಂಗಳು, 3 ತಿಂಗಳು, 4 ತಿಂಗಳು, 6 ತಿಂಗಳು ಆದ್ರೂ ಇಲ್ಲ. ಈ ಚುನಾವಣೆ ಬಂದಿದೆ ಅಂತ ಏನಂತ ಒಂದೇ ಸಲ ಹಾಕಕ್ ಹೊರಟಿದ್ದಾರೆ. ಇದೆಲ್ಲ ಸಾಧ್ಯ ಇಲ್ಲ. ಜನಗಳಿಗೆ ವಿದ್ಯುತ್ ಶಕ್ತಿ ದರವನ್ನ 3 ಪಟ್ಟು ಜಾಸ್ತಿ ಮಾಡಿದ್ರು. ಹೇಳ್ತಲ್ಲ, ಬಸ್ ದರವನ್ನ 2 ಪಟ್ಟು ಜಾಸ್ತಿ ಮಾಡಿದ್ರು. ಹೀಗೆ ಹಲವಾರು ವಿಷಯಗಳಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಗಂಡು ಮಕ್ಕಳಿಗೆ ಕೊಡ್ತಕ್ಕಂಥ ಏನು ಆ ಒಂದು ಇದೆಯಲ್ಲ ಅದಕ್ಕೆಲ್ಲದನ್ನು ಕೂಡ ದರ ಜಾಸ್ತಿ ಮಾಡಿದ್ರು. ಇದೆಲ್ಲದೂ ಒಳ್ಳೇದಲ್ಲ. ಅವರು ಬರೀ ಗ್ಯಾರಂಟಿ ಮೇಲೆ ನಂಬ್ಕೊಂಡಿದ್ದಾರೆ. ಖಂಡಿತವಾಗಿ ಕೂಡ ಈ ಸಲ ಖಂಡಿತ ಜನ ಮತದಾರರು ಕ್ಷಮಿಸಲ್ಲ. ಕಾಂಗ್ರೆಸ್ ಪಕ್ಷವನ್ನ ಬದಿಗೊತ್ತಿ ಬಿಜೆಪಿಯನ್ನ ತರ್ತಾರೆ. 70 ರಿಂದ 80 ಸಾವಿರ ಅಲ್ಪಸಂಖ್ಯಾತರ ಮತ ಇದೆ. ಸೊ ಅದೆಲ್ಲ ನಮಗ್ ಬರುತ್ತೆ ಅಂತ ಅವರು ವಿಶ್ವಾಸದಿಂದ ಹೇಳ್ತಿದ್ದಾರೆ. ಮೂರ್ಖತನದ ಪರಮಾವಧಿ. ಕಾರಣ ಕಾಂಗ್ರೆಸ್ನವರು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ದಕ್ಷಿಣ ಮತಕ್ಷೇತ್ರಕ್ಕೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಿ ಅಂತ ನಂಬಿಸಿ ಇವತ್ತು ಕೇವಲ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವನ್ನ ಮಾಡಿದೆ. ಅದರಿಂದ ಈಗ ಸುಮಾರು 19 ಜನ ಇಂಡಿಪೆಂಡೆಂಟ್ ಅಲ್ಪಸಂಖ್ಯಾತರು ನಿಂತಿದ್ದಾರೆ. ಖಂಡಿತವಾಗಿ ಕೂಡ ಆ ನಂಬಿಕೆ ಸುಳ್ಳು. ಅಲ್ಪಸಂಖ್ಯಾತರಿಗೆ ಇವತ್ತು ಏನು ಈ ಬಾರಿಯೂ ಕೂಡ ಆರಿಸಿದ್ದೆ ಆದ್ರೆ ಮುಂದೆ ನಮ್ಗೆ ಅವಕಾಶ ಸಿಗಲ್ಲ ಅನ್ನೋ ದೃಷ್ಟಿಯಿಂದ
ಖಂಡಿತವಾಗಿ ಕೂಡ ಅವ್ರು ಮತ ಕೊಡೋದಿಲ್ಲ. ಇದೇ ಸರ್ಕಾರ ಇದೆ, ಎಲ್ಲಾ ಸಚಿವರು ಬಂದು ಇಲ್ಲಿ ತಾನೇ ಆಗ್ತಾರೆ ಸರ್. ಅವ್ರು ಯಾರೇ ಬಂದ್ರು ಕೂಡ ಕಾಂಗ್ರೆಸ್ ಸೋಲಿಗೆ ಖಚಿತ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಿರ್ತಾರೆ. ಎಷ್ಟು ವಿಶ್ವಾಸ ಇದೆ ಸರ್ ಬಿಜೆಪಿ ಗೆಲ್ಲುತ್ತೆ ಇಲ್ಲಿ? ನೋಡಿ, ಅದನ್ನ ನಾವು ಹೇಳಲಿಕ್ಕಾಗಲ್ಲ. ಆದ್ರೆ ಜನಗಳ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲೇ ಹೋದ್ರು ಕೂಡ ವಿಶ್ವಾಸನೀಯವಾಗಿ, ಯಾಕೆಂದ್ರೆ ನಾಳೆ ನಮ್ಗೆ ಸಿಗಬೇಕಾದಂತ ಶಾಸಕ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವರ ಬಂಗ್ಲೆ ಮುಂದೆ ಹೋಗಿ ಬಿಸ್ಕಟ್ಲೆ ನಿಂತರೂ ಕೂಡ ನಮ್ಗೆ ಬಾಗಿಲು ತೆಗೆಯೋದಿಲ್ಲ, ಅವ್ರು ನೋಡ್ಲಿಕ್ಕೆ ಆಗಲ್ಲ, ನಮ್ ಕೆಲಸ ಕಾರ್ಯಕ್ರಮ ಆಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಒಬ್ಬ ಸಾಮಾನ್ಯ ಮನುಷ್ಯ 24 ಗಂಟೆ ಬಾಗಿಲು ತೆಗೆದಿರ್ತಕ್ಕಂಥ ಒಬ್ಬ ಮನುಷ್ಯ ನಮ್ ಸೇವೆಗೆ ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಶ್ರೀನಿವಾಸ್ ದಾಸ್ಕರನ್ನ ಆಯ್ಕೆ ಮಾಡ್ತಾರೆ. ಈ ಒಂದು ಕರ್ನಾಟಕ ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಈ ಚುನಾವಣೆಯಲ್ಲಿ ನಮಗೆ ವಿಶ್ವಾಸ ಇದೆ 2 ಅಭ್ಯರ್ಥಿಗಳು ಗೆಲ್ತಾರಂತ. ಯಾಕಂತ ಹೇಳಿದ್ರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಒಂದು ಸರ್ಕಾರದ ಅವಧಿಯಲ್ಲಿ ನೇಕಾರರಿಗೆ ಕೊಟ್ಟಂತ ಕೊಡುಗೆಗಳು ಅಪಾರವಾದ್ದು. ಒಂದು ವಿಚಾರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಹಿಂದೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರೈತ ಹಾಗೂ ನೇಕಾರ 2 ಕಣ್ಣಿದ್ದಂಗೆ ಅಂತ ಹೇಳಿದ್ದು ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗೆ ನೇಕಾರರಿಗೆ ಅಂದೇ ಸಾಲ ಮನ್ನಾವನ್ನ ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಸಮ್ಮಾನ ಯೋಜನೆ ಇರ್ಬೋದು, ಹಾಗೂ ಅನೇಕ ನೇಕಾರರಿಗೆ ಒಂದು ಅನುದಾನಗಳನ್ನ ಬಿಡುಗಡೆ ಕೊಟ್ಟು ನೇಕಾರರಿಗೆ ಒಂದು ಪಕ್ಷದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ತುಂಬಾ ಅವಶ್ಯಕತೆ ಇದೆ ಅಂತ ನಾವೆಲ್ಲ ಮನವಿ ಮಾಡೋ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಒಂದು ನೇತೃತ್ವದಲ್ಲಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದಾರೆ. ಆದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ಘೋಷಣೆ ಮಾಡಿರೋದು ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಈ ಸರ್ಕಾರ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಕಾರ್ಯರೂಪ ಬರಬೇಕಂತೇಳಿ ತಿಳಿಸ್ತಾ ಇದ್ದಾನೆ. ಹಾಗೆ ನಮ್ಮ ನೇಕಾರರಿಗೆ ಗಿಟ್ಟಿಸಿರೋದಂದ್ರೆ 75 ವರ್ಷಗಳ ಸ್ವಾತಂತ್ರ್ಯ ಬಂದರೂ ಸಹ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ನೇಕಾರ ವೃತ್ತಿ ನಶಿಸಿ ಹೋಗಬಾರ್ದು ಅಂತೇಳಿ 2015ರಲ್ಲಿ ಕೈಮಗ್ಗ ರಾಷ್ಟ್ರೀಯ ದಿನಾಚರಣೆ ಅಂತ ಘೋಷಣೆ ಮಾಡಿ ನೇಕಾರರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನೇಕಾರರ ಪರವಾಗಿ ಬಿಜೆಪಿ ಪಕ್ಷ ಇದೆ, ನಾವು ಬಿಜೆಪಿ ಪಕ್ಷ ಪರವಾಗಿ ನೇಕಾರ ಇದೀವಿ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ 2 ಅಭ್ಯರ್ಥಿಗಳು ವಿಜಯೋತ್ಸವ ಪತಾಕೆಯನ್ನು ಹಾರಿಸ್ತಾರೆ ಅಂತೇಳಿ ಸಂದರ್ಭದಲ್ಲಿ ನಾನು ವಿಶ್ವಾಸ ಇದೆ ಅಂತೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ.